ಹರಹೆ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ವಿನಾಯಕ ಚೌತಿ, ಗಣೇಶ ಚತುರ್ಥಿ ಬರ್ತಾ ಇದೆ. ಯುವಕರು ಗಣೇಶನ ಬಗ್ಗೆ ನಿಜವಾದಂತ ಆಲೋಚನೆ ಮಾಡ್ರಿ. ನಮ್ಮ ಉದ್ದೇಶ, ನಮ್ಮ ಪುರಾಣ ಉಪನಿಷತ್ತುಗಳು ವೇದಗಳಲ್ಲಿ ಹೇಳಿದಂತ ಉದ್ದೇಶ, ನಮ್ಮ ಧರ್ಮದ ಸನಾತನ ಹಿಂದೂ ಧರ್ಮದ ಗಣೇಶ ಚೌತಿ ಬಗ್ಗೆ ಇರ್ತಕ್ಕಂಥ ಉದ್ದೇಶ ಈಗ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಇವು ಎರಡನ್ನ ಕಂಪೇರ್ ಮಾಡಿ ನೋಡ್ರಿ. ನೀವು ಒಮ್ಮೆ ಆಲೋಚನೆ ಮಾಡ್ರಿ. ನಮ್ಮ ಗಣಪತಿ ಹಬ್ಬದ ಉದ್ದೇಶ ಏಕದಂತಾಯ ವಿಘ್ನನಾಶನ ಶಿವಸುತಾಯ ಶ್ರೀ ವರದಮೂರ್ತೇ ನಮೋ ನಮಃ ತ್ವಂ ಬ್ರಹ್ಮಾಸ್ತಂ ವಿಷ್ಣುಸ್ತಂ ರುದ್ರಸ್ತಂ ತ್ರಯಾತ್ಮಕ ತ್ವಾಂ ಯೋಗಿನೋಧ್ಯಾಯಂತಿ ನಿತ್ಯಂ ಅಂತ ಹೇಳಿ ನಮ್ಮ ಹಿರಿಯರು ಗಣಪತಿ ಬಗ್ಗೆ ಅಷ್ಟು ವರ್ಣನೆಗಳನ್ನು ಮಾಡಿದ್ದಾರೆ. ಎಲ್ಲ ಶುಭ ಕಾರ್ಯಗಳಲ್ಲಿ ಗಣಪತಿ ಪೂಜೆಯಲ್ಲಿ ಯಾವ ಕಾರ್ಯಕ್ರಮವನ್ನು ಮಾಡೋದಿಲ್ಲ. ಶ್ರೀ ಗಣೇಶಾಯ ನಮಃ ಮೊದಲನೇ ಗಣಪತಿಗೆ ನಾವು ನಮನೆ ಮಾಡಿ ಪೂಜೆ ಮಾಡ್ತೀವಿ. ಗಣಪತಿ ಮೂರ್ತಿ ಸಿಗಲಿಕ್ಕೆ ಅಡಿಕೆ ನೆಟ್ಟು ಗಣಪತಿ ಅಂತ ಹೇಳಿ ನಾವು ಭಾವನೆ ಮಾಡ್ತೀವಿ. ಇಷ್ಟೆಲ್ಲ ಶ್ರದ್ಧೆ ಗಣಪತಿ ಬಗ್ಗೆ ಇದೆ. ಗಣಪತಿ ಬಗ್ಗೆ ನಾವು ಇದನ್ನ ಯಾರು ಪ್ರಾರಂಭ ಮಾಡಿದ್ರು, ಏಕೆ ಪ್ರಾರಂಭ ಮಾಡಿದ್ರು, ಇದನ್ನ ಸ್ವಲ್ಪ ನಾವು ತಿಳ್ಕೋಬೇಕು. ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು ಭಾರತ ಮಾತೆ ಶಂಕುಲಿಯಲ್ಲಿದ್ದಾಳ, ಬ್ರಿಟಿಷರು ದಾಸ್ಯತ್ವದಲ್ಲಿದ್ದಾಳ, ಸಮಾಜದಲ್ಲಿ ಎಲ್ಲ ಅಸ್ತವ್ಯಸ್ತ ಇದೆ, ಹಿಂದೂಗಳು ಭಾರತೀಯರು ಎಲ್ಲರೂ ಒಂದಾಗಬೇಕು, ಆ ಯುನಿಟಿ ಬರಬೇಕು, ಸಾರ್ವಜನಿಕ ಹಬ್ಬನ ಮಾಡಬೇಕು ಗಣಪತಿನ ಅಂತ ಹೇಳಿ ಗಣಪತಿನ ಸಾರ್ವಜನಿಕವಾಗಿ ಮಾಡಿದ್ದು ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು. ಅದಕ್ಕಿಂತ ಮನೆಗಳಲ್ಲಿ ಮಾಡ್ತಿದ್ರು, ಅವರವರ ಮನೆಗಳಲ್ಲಿ ಅವರ ಸನಾತನಿ ಧರ್ಮದವರು ಎಲ್ಲರೂ ಆಚರಣೆ ಮಾಡ್ತಿದ್ರು. ಆದ್ರೆ ಸಾರ್ವಜನಿಕವಾಗಿ ಮಾಡಿದ್ದು ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್. ಈ ಉದ್ದೇಶದಿಂದ ದೇಶದಲ್ಲಿ ಬದಲಾವಣೆ ಬರಲಿ ಅಂತ ಹೇಳಿ ಗಣಪತಿ ಹಬ್ಬದ ಮುಖ್ಯ ಉದ್ದೇಶ, ಗಣಪತಿ ಶಿವ ಪಾರ್ವತಿಯವರೊಮ್ಮೆ ಕೂತಿರ್ತಾರೆ. ಅವಾಗ ಷಣ್ಮುಖ ಮತ್ತು ಗಣಪತಿ ಅಲ್ಲೇ ಇದ್ದಾಗ ಶಿವ ಒಂದು ಮಾತು ಹೇಳ್ತಾನೆ, ಪ್ರಪಂಚನ ಯಾರು ಮೊದಲು ಸುತ್ತಿ ಬರ್ತಾರ ನೋಡಮ್ ನಿಮ್ಮಿಬ್ಬರಲ್ಲಿ ಅಂದ ತಕ್ಷಣ ಷಣ್ಮುಖ ತನ್ನ ನವಿಲು ವಾಹನದ ಮೇಲೆ ಕೂತು ಫಾಸ್ಟ್ ಆಗಿ ಜಗತ್ತಿನ ಸುತ್ತಿ 3 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಹೊಂಟು ಬಿಡ್ತಾನೆ. ಆದ್ರೆ ಗಣಪತಿ ತಾಯಿ ತಂದೆಯ ಸುತ್ತಿ ನಮಸ್ಕಾರ ಮಾಡಿ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಿ ನಿಂತು ಬಿಡ್ತಾನೆ. ಇದರ ಸಂದೇಶ, ವಿನಾಯಕ ನಮಗೆ ಕೊಡ್ತಕ್ಕಂಥ ಸಂದೇಶ, ನೀವು ದೇವರ ಪೂಜಾ, ಜಪ, ತಪ, ತೀರ್ಥಯಾತ್ರೆ, ಉಪವಾಸ ಯಾವುದೂ ಮಾಡೋದು ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ವೃದ್ಧ ತಾಯಿ ತಂದೆಗಳ ಸೇವೆ ಮಾಡ್ರಿ, ಅವರ ಪಕ್ಕದಲ್ಲಿ ಕೂಡ್ರಿ, ಅವ್ರ ಕೈ ತುತ್ತು, ಆರೋಗ್ಯ ಸರಿ ಇದ್ದಿಲ್ಲ ಅಂದ್ರೆ 2 ತುತ್ತು ಅವ್ರಿಗೆ ಊಟ ಮಾಡಿಸ್ರಿ, ಸ್ವಲ್ಪ ಹೊತ್ತು ಮಾತಾಡ್ರಿ. ಅದೇ ಪೂಜಾ, ಅದೇ ಧರ್ಮ, ಅದೇ ದೇವರು, ಅದೇ ಎಲ್ಲ. ಬೇರೆ ಯಾವುದು ಮಾಡಿದ್ರೂ ಉಪಯೋಗ ಇಲ್ಲ. ತೀರ್ಥಯಾತ್ರೆಗಳನ್ನು ಮಾಡಿದ್ರೂ ಉಪಯೋಗ ಇಲ್ಲ. ಏಸಿ ಬುದ್ಧಿ ಬಿಡದವನು ಕಾಶಿಗೆ ಹೋದರೇನು ಫಲ. ನೀವು ಏನೂ ಮಾಡೋದು ಬೇಕಾಗಿಲ್ಲ. ಮನೆಯಲ್ಲಿ ಇರ್ತಕ್ಕಂಥ ವೃದ್ಧ ತಾಯಿ ತಂದೆ ನೋಡ್ಕೊಡ್ರಿ. ಇದು ಗಣಪತಿ ನಮಗೆ ಕೊಟ್ಟಂತ ಸಂದೇಶ. ಹಿಂದೂಗಳಲ್ಲಿ ಯೂನಿಟಿ ಬರ್ತಾ ಇಲ್ಲ, ಹಿಂದೂಗಳು ಗದ್ದಲಿ ಮಾಡ್ತಾ ಇದ್ದಾರೆ, ಹಿಂದೂಗಳು ಗಣಪತಿ ಹೆಸರ ಮೇಲೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು ಒಂದು ಪ್ರಶ್ನೆ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ. ಹಿಂದೂ ಯಾಕೆ ಸಂಘಟಿತನ ಆಗ್ತಾ ಇಲ್ಲ, ಮುಸಲ್ಮಾನ್ ಯಾಕೆ ಸಂಘಟಿತನ ಆಗ್ತಾ ಇದ್ದಾರೆ, ಏನ್ ಕಾರಣ ಸ್ವಾಮೀಜಿ? ಅವಾಗ ಸ್ವಾಮಿ ವಿವೇಕಾನಂದರು ಹೇಳಿದ ಉತ್ತರ, ಮುಸಲ್ಮಾನ್ 5 ಸಲ ನಮಾಜ್ ಬೀಳ್ತಾನೆ, 5 ಸಲ ಮಸ್ಜಿದ್ಗೆ ಹೋಗ್ತಾನೆ. ಹಿಂದೂವಲ್ಲಿ 90% ಜನರು ಯಾರು ದೇವಸ್ಥಾನಗಳಿಗೆ ಹೋಗೋದಿಲ್ಲ. ಮುಸಲ್ಮಾನ್ ತನ್ನ ಮೊದಲನೇ ಪ್ರಾಧಾನ್ಯತೆ ಧರ್ಮಕ್ಕ, ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಖುರಾನ್ ಶರೀಫ್ನಲ್ಲಿ ಮಾಡಿಸಿ ಧರ್ಮದ ಸಂದೇಶವನ್ನು ಅವರು ಚಿಕ್ಕಂದಿನಲ್ಲಿದ್ದಾಗೆ ಅವ್ರಿಗೆ ಕೊಡ್ತಾನೆ. ಹಿಂದೂ ತನ್ನ ಮಕ್ಕಳಿಗೆ ಕಾನ್ವೆಂಟ್ ಸ್ಕೂಲಿಗೆ ಕಳಿಸ್ತಾನೆ, ಇಂಗ್ಲಿಷ್ ಕಳಿಸ್ತಾನೆ, ಗೀತಾ, ರಾಮಾಯಣ, ಮಹಾಭಾರತ ಯಾವುದು ಕಳಿಸೋದಿಲ್ಲ. ಮೊದಲನೇ ಪ್ರಾಧಾನ್ಯತೆ ರೊಕ್ಕ, ಹಣಕ್ಕೆ ಕೊಡ್ತಾನೆ ಹಿಂದೂ. ಮುಸಲ್ಮಾನ್ ಪ್ರತಿ ದಿವಸ ಒಂದು ಮಸ್ಜಿದ್ದಲ್ಲಿ ನಮಾಜ್ ಬೀಳ್ತಾನೆ, ಶುಕ್ರವಾರ ಜುಮಾ ಮಸ್ಜಿದ್ನಲ್ಲಿ ನಮಾಜ್ ಬೀಳ್ತಾನೆ, ರಂಜಾನ್ ಹಬ್ಬ ಬಂತಾದ್ರೆ ಈದ್ಗಾದಲ್ಲಿ ನಮಾಜ್ ಬೀಳ್ತಾನೆ. ಲಕ್ಷ ಜನರು ಒಂದು ಕಡೆ ಕಲಿತು ಆ ಯೂನಿಟಿಯನ್ನು ತೋರಿಸ್ತಾನೆ. ಹಿಂದೂ ಯಾವ ಹಬ್ಬಗಳನ್ನು ಮಾಡೋದಿಲ್ಲ, ಹರಿದಿನಗಳ ಮಾಡೋದಿಲ್ಲ, ದಸರಾ, ದೀಪಾವಳಿ, ರಾಮನವಮಿ ಯಾವುದನ್ನು ಮಾಡೋದಿಲ್ಲ, ಎಲ್ಲಿ ಒಂದು ಕಡೆ ಸಾರ್ವಜನಿಕವಾಗಿ ಕಲಿಯೋದಿಲ್ಲ. ಮುಸಲ್ಮಾನರಲ್ಲಿ ನಾಸ್ತಿಕರಿಲ್ಲ, ಖುರಾನ್ ಶರೀಫನ್ನ ಯಾರು ಬೈಯೋದಿಲ್ಲ, ನಾಸ್ತಿಕರು ಅವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಹಿಂದೂಗಳು ರಾಮಾಯಣ, ಮಹಾಭಾರತ ಬೈತಾರ, ಅದ್ರದ್ದು ಸುಟ್ಟಿರ್ತೀವಿ ಅಂತಾರ, ಇದ್ರ ಹರಿದಾಕ್ತಿವಿ ಅಂತಾರ, ಏನ್ ಬೇಕು ಮನಸ್ಸಿಗೆ ಬಂದಂಗೆ ಹಿಂದೂಗಳೇ ಮಾತಾಡ್ತಾರೆ. ಹಿಂದೂಗಳಲ್ಲಿ ಒಳಜಗಳಗಳು, ನಾನು ಶ್ರೇಷ್ಠ, ನೀನ್ ಶ್ರೇಷ್ಠ, ನಾನು ಸರ್ವೋತ್ತಮ, ನನ್ನ ಧರ್ಮನೇ ಶ್ರೇಷ್ಠ, ನಿನ್ ಧರ್ಮ ಸುಳ್ಳು, ಆ ಕಳ್ಳ, ಇದು ಗುರು ಕಳ್ಳ, ಆ ಕಳ್ಳ, ಇದು ಕಳ್ಳ, ಈ ರೀತಿ ದೊಡ್ಡ ಸಂತಸೈದ್ಯ ಪ್ರವಚನಗಳಲ್ಲಿ ಜನರಿಗೆ ಕನ್ಫ್ಯೂಸ್ ಮಾಡ್ತಾರೆ. ಈ ಎಲ್ಲ ಕಾರಣಕ್ಕೆ ನಾವು ಹಿಂದೂಗಳಲ್ಲಿ ಯೂನಿಟಿ ಇಲ್ದಂಗೆ ಆಗಿ ಹೋಗ್ಬಿಟ್ಟದ. ಹಿಂದೂಗಳು ಭಿನ್ನವಾಗಿ ನಾವು ಇದು ಮಾಡಿದ್ದೀವಿ. ನಾವು ಒಂದಾಗ್ಬೇಕಂತ ಸಮಯ ಬಂದದ. ಅದನ್ನೇ ಲೋಕಮಾನ್ಯ ಬಾಲ ಗಂಗಾಧರ ತಿಲಕರು ವಿನಾಯಕ ಚತುರ್ಥಿ ಸಲುವಾಗಿ ಮಾಡಿದ್ರು. ದುರ್ಭಾಗ್ಯವಾಗಿ ಹಳ್ಳಿಗಳಲ್ಲಿ ಒಂದು ಗಣಪತಿ ಸಾಕು, ಎಲ್ಲರ ಕಲ್ತು ಒಂದು ಕಡೆ ಕೂತು ಪ್ರಾರ್ಥನೆ ಮಾಡಬಹುದು ಊರೆಲ್ಲ. ಈಗಿಲ್ಲ, ಬ್ರಾಹ್ಮಣರ ಗಣಪತಿ ಬೇರೆ, ವೈಶ್ಯರ ಗಣಪತಿ ಬೇರೆ, ಮಾರವಾಡಿ ಗಣಪತಿ ಬೇರೆ, ದಲಿತರ ಗಣಪತಿ ಬೇರೆ, ಹಿಂದುಳಿದ ಜಾತಿಯ ಗಣಪತಿಗಳೇ ಬೇರೆ. ಒಂದೇ ಊರಲ್ಲಿ 8 ಗಣಪತಿಗಳನ್ನು ಕೂಡಿಸ್ತಾರ. ಅವ್ರ ಬಲ್ಲಿ ಇವ್ರು ಹೋಗೋದಿಲ್ಲ, ಇವ್ರು ಪ್ರಸಾದ ಅವ್ರು ತಿಂಬೋದಿಲ್ಲ. ಡಿಜಿಗಳ ಹಚ್ಚಿ ಹೆಗರ್ಲಾಡಿ ಕುಡಿದು ಜಗಳ ಗದ್ದಲೆ ಮಾಡಿಬಿಟ್ಟು ಗಣಪತಿ ಹೆಸರ ಮೇಲೆ ಅನೇಕ ಲಕ್ಷಾಂತರ ಚಂದಗಳನ್ನ ಮಾಡಿ ಎಲ್ಲ ಸ್ವಾಹ ಮಾಡಿ ಲೆಕ್ಕಪತ್ರ ಇಲ್ದಂಗೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ವಿನಾಯಕ ಚೌತಿ ಗಣಪತಿ ಉದ್ದೇಶ ಇದಲ್ಲ. ಇದರ ಬಗ್ಗೆ ನೀವೆಲ್ಲ ಆಲೋಚನೆ ಮಾಡಬೇಕು. ವಿಶೇಷವಾಗಿ ಯುವಕರು ಆಲೋಚನೆ ಮಾಡಬೇಕು. ಏನಿದು ಅಂತ ಹೇಳಿ, ಯಾನಗುಂದಿ ಮಾಣಿಕ್ಯಮ್ಮ ಅಂತ ಹೇಳಿದ ಮಹಾತಾಯಿ ಯೋಗಿನಿ,
ಆಕೆ ಹೇಳಿದ ಮಾತು. ಹಿಂದೂಗಳು 3 ವಿಷಯಗಳನ್ನು ಬಿಟ್ಟು ಬಿಡ್ರಿ. ಕುಡಿ, ಕಡಿ, ಹೊಡಿ. ಕುಡಿ ಅಂದ್ರೆ ಕುಡಿತಕ್ಕಂಥದ್ದು, ಕಡಿ ಅಂದ್ರೆ ದೇವಿ ದೇವತೆಗಳ ಮುಂದೆ ಹೋಗಿ ಬ್ಯಾಟಿ ಕಡಿಯೋದು, ಹೊಡಿ ಅಂದ್ರೆ ಮಂದಿಗೆ ಯಾರಿಗಂದ್ರೆ ಅವ್ರಿಗೆ ಹೊಡಿಯೋದು. ಇವು 3 ಬಿಡ್ರಿ, ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿ ಬ್ರಿಟಿಷರು ಮೊಘಲರು ನಮ್ಮ ಮೇಲೆ ಈ ವರ್ಷ ಆಳೋದಕ್ಕೆ ನಮಗೊಂದು ತಲೆ ಕೆಡಿಸಿ ಹೋಗಿದ್ದೇನಪ್ಪ ಅಂದ್ರೆ, ನಿಮಗೆ ದೀಪಾವಳಿ ಆಗಿ ಬರೋದಿಲ್ಲ, ದಸರಾ ಆಗಿ ಬರೋದಿಲ್ಲ, ರಾಮನವಮಿ ಆಗಿ ಬರೋದಿಲ್ಲ, ಉಗಾದಿ ಆಗಿ ಬರೋದಿಲ್ಲ, ನೀವು ಮಾಡಬೇಡ್ರಿ. ಯಾಕ? ನಿಮ್ಮ ಮುತ್ತೆ ತೀರ್ಕೊಂಡಿದ್ದ, ಉಗಾದಿ ಹಬ್ಬದ ದಿವಸ ನಿಮ್ಮ ಅಜ್ಜಿ ತೀರ್ಕೊಂಡಿದ್ದ ಅದೇ ತಿಂಗಳಲ್ಲಿ. ಕಾರಣ ನಿಮಗೆ ಈ ಹಬ್ಬಗಳಾಗಿ ಬರೋದಿಲ್ಲ. ಮತ್ತೆ ಯಾವ ಹಬ್ಬ ಆಚರಣೆ ಮಾಡಬೇಕು? ನೀವು ಪೀರ್ಲ ಪಂಡಗ ಅಂತ ಹೇಳಿ ಮಾಡ್ತಾರ, ಪೀರ್ಲ ಹಬ್ಬ ಮಾಡ್ರಿ, ಅಲ್ಲಿ ಅಲಾಯ್ ಆಡ್ರಿ, ಮಾಲೇದಿ ನೈವೇದ್ಯ ಕೊಡ್ರಿ, ಅಥವಾ ನಿಮ್ ದೇವಿ ಹೋತ್ರ ಹೋಗಿ ಕಡದು ಕುಡಿದು ತಿಂದು ಹೆಗರಾಡ್ರಿ. ಇವೆರಡೇ ಮಾಡ್ರಿ, ಉಳಿಕೆ ಯಾವ ಹಬ್ಬಗಳನ್ನ ಮಾಡಬೇಡ್ರಿ ಅಂತ ಹೇಳಿ ಅವರು ನಮ್ಮ ತಲೆಯಲ್ಲಿ ಕೂಡಿಸಿ ಹೋಗ್ಬಿಟ್ಟಿದ್ದಾರೆ. ಇವತ್ತಿಗೂ ಜನರು ಅದೇ ರೀತಿ ಹಳ್ಳಿಗಳಲ್ಲಿ ಇದ್ದಾರೆ. ಇದು ದುರ್ಭಾಗ್ಯ. ಈ ರೀತಿ ಆಗಲಾರ್ದಂಗ ಯೂತ್ಸ್ ಆಲೋಚನೆ ಮಾಡಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಸಭ್ಯತಾ, ನಮ್ಮ ದೇವಸ್ಥಾನಗಳು, ನಮ್ಮ ಹಿರಿಯರು ಮಾಡಿದಂತ ಕಾರ್ಯಕ್ರಮಗಳು, ಇದನ್ನೆಲ್ಲ ಉದ್ದೇಶವಾಗಿ ಇಟ್ಟುಕೊಂಡು ನೀವೆಲ್ಲರೂ, ಮನುಷ್ಯನಲ್ಲಿ ಎಲ್ಲರೂ ಭೇದ ಇಲ್ಲ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ, ನಾವೆಲ್ಲರೂ ಒಂದೇ. ಎಲ್ಲರಲ್ಲಿರ್ತಕ್ಕಂಥ ಜ್ಯೋತಿ ಸ್ವರೂಪ ಭಗವಂತ ಒಂದೇ. ಕಾರಣ ನೀವು ರಾಮಾಯಣ, ಮಹಾಭಾರತ, ಗೀತಾ ಎಲ್ಲನೂ ಓದ್ರಿ, ತಿಳ್ಕೊಳ್ರಿ, ಗಾಯತ್ರಿ ಜಪನ್ನು ಮಾಡ್ರಿ, ನಿಮ್ಮಲ್ಲಿ ರಾಮ 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 ಅಂತಕ್ಕಂಥ ನಾಮಸ್ಮರಣೆ ಮಾಡ್ರಿ, ಏನಾದ್ರೂ ಸಾತ್ವಿಕ ಪ್ರವೃತ್ತಿನ ಬೆಳೆಸ್ಕೊಡ್ರಿ. ಈ ಗಣಪತಿ ಹೆಸರ ಮೇಲೆ ಗುಂಡಾಗಿರಿ ಮಾಡೋದು, ಹೆಗರಾಡೋದು, ಕುಡಿದು ತಿರುಗಾಡೋದು, ಅಶ್ಲೀಷ ಪದ್ಯಗಳನ್ನು ಹಾಡೋದು, ಡ್ಯಾನ್ಸ್ ಮಾಡೋದು, ಎಷ್ಟೋ ಜನರು ಡ್ಯಾನ್ಸ್ ಮಾಡ್ತಾ ತೆಳಗ್ ಬಿದ್ದು ಸತ್ತೋದು ಉದಾಹರಣೆಗಳವ. ನಮ್ಮ ಪಕ್ಕದ ಗ್ರಾಮದಲ್ಲೇ ತೀರ್ಕೊಂಡ್ರು, ಆ ಪಕ್ಕದ ಗ್ರಾಮದಲ್ಲಿ ತೀರ್ಕೊಂಡ್ರು. ಏನಿಲ್ಲ, ಕುಡಿದು ಅವತ್ತು ವಿಪರೀತ ಹೆಗರಾಡಿ 2 ದಿವಸ ಗಣಪತಿಗಳನ್ನ ನದಿಯಾಗ ಹಾಕ್ಲಾರ್ದಂಗ ಭಜನಿಗಳು, ಮೈ ಮೇಲೆ ಎಚ್ಚರಿಕಿಲ್ಲ, ಮಾರಿ ಒಂದು ಕಡೆ, ನೀವೊಂದು ಕಡೆ, ಮೈಯೆಲ್ಲ ಗುಲಾಲ್ ಹಾಕೊಂಬೋದು. ಏನಿದು ಸಭ್ಯತಾ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಧರ್ಮ ಸಂದೇಶ ಅಲ್ಲ. ಇದರಲ್ಲಿಂದ ನಿಮಗೆ ಪುಣ್ಯ ಬರೋದಿಲ್ಲ, ಇದರಲ್ಲಿಂದ ನರಕಕ್ಕೆ ಹೋಗ್ತಿರಿ ಹೊರತು ಯಾರೂ ಸ್ವರ್ಗಕ್ಕೆ ಹೋಗೋದಿಲ್ಲ. ಯಾವ ಗಣಪತಿ ನಿಮಗೆ ಆಶೀರ್ವಾದ ಮಾಡೋದಿಲ್ಲ. ಇದನ್ನ ತಿಳ್ಕೊಡ್ರಿ. ಮನೆಯಲ್ಲಿರ್ತಕ್ಕಂಥ ವೃದ್ಧ ತಾಯಿ ತಂದೆ ಸೇವೆ ಮಾಡದೇ ಗಣಪತಿಯ ಸಂದೇಶ. ಭಾರತ್ ಮಾತಾಗಿದ್ದೇನೆ.